बेळगाव शहरात भटक्या कुत्र्याने आतापर्यंत 15 ते 20 हजार लोकांवर हल्ला केला आहे. भटक्या कुत्र्यांवर नियंत्रण ठेवण्यासाठी उच्च न्यायालयाने स्थानिक संस्थांना स्पष्ट निर्देश दिले असले तरी बेळगाव महानगरपालिका यामध्ये अपयशी ठरली आहे. भटक्या कुत्र्यांवर नियंत्रण ठेवण्यात आधीच अपयशी ठरलेल्या पालिकेला वकिलांनी नोटीस पाठवली आहे. उत्तर न मिळाल्यास न्यायालयात तक्रार दाखल करण्यात येईल असे वकील एडी नदाब यांनी सोमवारी पत्रकार परिषदेत सांगितले. ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಒಂದು ವಿಷಯ ಏನಂದರೆ, ಬೆಳಗಾವಿಯಲ್ಲಿ ಸರಿಸುಮಾರು ಒಂದು 14ರಿಂದ 20 ಸಾವಿರ ಡಾಗ್ ಅಟ್ಯಾಕ್ಸ್, ನಾಯಿಗಳ ಒಂದು ಹಾವಳಿಯಿಂದಾಗಿ ಮಕ್ಕಳಿಗೆ ಅನಾಹುತಗಳು ಉಂಟಾಗ್ತವೆ. ಅದರಲ್ಲಿ ಚಿಕ್ಕ ಮಕ್ಕಳು, ಹಿರಿಯರು ಮತ್ತು ವಯಸ್ಕರು ಇವರು ಬೆಳಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಸಮಸ್ಯೆ, ಚಿಕ್ಕ ಮಕ್ಕಳು ಮನೆಯಿಂದ ಹೊರಗಡೆ ಆಟ ಆಡಬೇಕಾದ್ರೆ ಸಮಸ್ಯೆ, ಎಲ್ಲೋ ಒಂದು ಕಡೆ ಚಿಕ್ಕ ಮಕ್ಕಳನ್ನ ಒಬ್ಬರೇ ಕಳಿಸೋದಾಗಲಿ ಈಗ ಸಂಭವನೇ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಡಿಸಿಷನ್ ನೀಡಿತ್ತು. ಆ ಡಿಸಿಷನ್ ಏನಂತಂದರೆ, ಕನ್ಸರ್ನ್ಡ್ ಅಥಾರಿಟೀಸ್, ಮುನ್ಸಿಪಲ್ ಕಾರ್ಪೊರೇಷನ್ ಆಗಲಿ, ಪೊಲೀಸ್ ಅಥಾರಿಟೀಸ್ ಆಗಲಿ ಮತ್ತು ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಲಿ, ಇವರಿಗೆ ಸಂಪೂರ್ಣವಾದ ಒಂದು ಅಧಿಕಾರವನ್ನು ನೀಡಿತ್ತು. ಏನಂತ, ನಿಮಗೆ ಈ ಡಾಗ್ ಮೆನನ್ಸನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಅವರನ್ನು ಸಾಯಿಸೋದು ಬೇಕಾದರೂ ಮಾಡ್ಬೋದಾಗಿತ್ತು. ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅದು ಸಂಪೂರ್ಣವಾದ ಒಂದು ಸಾರ್ವಭೌಮತ್ವದ ರೀತಿಯಲ್ಲಿ ಅಧಿಕಾರವನ್ನು ನೀಡಿತ್ತು. ಅದನ್ನು ಚಾಲೆಂಜ್ ಮಾಡಿದ ಸುಪ್ರೀಂ ಕೋರ್ಟ್ವರೆಗೆ ಈ ಕೇಸ್ ಹೋಗುತ್ತೆ. ಇದೇ ರೀತಿಯಾಗಿ ಕೇರಳ ಹೈಕೋರ್ಟ್ ಮತ್ತು ಬಾಂಬೆ ಹೈಕೋರ್ಟ್ ಕೂಡ ಹೇಳುತ್ತೆ, ಮುನ್ಸಿಪಲ್ ಕಾರ್ಪೊರೇಷನ್ ಆಗಲಿ, ಪೊಲೀಸ್ ಅಥಾರಿಟೀಸ್ ಆಗಲಿ ಅಥವಾ ಕಮಿಷನರ್ಸ್ ಆಗಲಿ, ಇವರು ನಾಯಿಗಳ ಒಂದು ಈ ಹಾವಳಿಯನ್ನು ನಿಲ್ಲಿಸುವ ಸಲುವಾಗಿ ಯಾವುದೇ ಬೇಕಾದಂಥ ಕ್ರಮವನ್ನು ತೆಗೆದುಕೊಳ್ಬೋದು. ಯಾವುದೇ ಬೇಕಾದಂಥ ಅಂತಂದರೆ ಅದನ್ನು ಕೊಲ್ಲುವುದು ಕೂಡ ಬಂತು. ಸೊ ಅದನ್ನು ಚಾಲೆಂಜ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ವರ್ಸಸ್ ಪೀಪಲ್ ಫಾರ್ ಎಲಿಮಿನೇಷನ್ ಆಫ್ ಸ್ಟ್ರೇ ಡಾಗ್ಸ್ ಅಂತ ಒಂದು ಕೇಸ್ ಆಯಿತು. ಇದು ಆದಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತು, ಇಂಥ ಯಾವ್ಯಾವ ಕೇಸ್ ಇದೆ ಎಲ್ಲನ ತೊಗೊಂಡು ಬಂದುಬಿಡಿ ಅಂತ. ಆವಾಗ ಕರ್ನಾಟಕದ್ದು ಹೋಯಿತು, ಬಾಂಬೆದು ಹೋಯಿತು, ಕೇರಳದ್ದು ಹೋಯಿತು. 3 ಕೇಸನ್ನು ನೋಡಬೇಕಾದ್ರೆ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಹೇಳ್ತು, ಈ ವಿಷಯಗಳಲ್ಲಿ ನಾವು ಇನ್ವಾಲ್ವ್ ಆಗಲ್ಲ. ಇದನ್ನು ನೀವು ನಿಮ್ಮ ರಾಜ್ಯಗಳಲ್ಲಿ ನಿಮಗೆ ಹೇಗೆ ಬೇಕಾಗಿ ಅನುಕೂಲ ಮಾಡಿಕೊಳ್ಳಿ, ಇದರಲ್ಲಿ ನಾವು ನಮ್ಮ ಯಾವುದೇ ಒಂದು ಅಕ್ಷರಶಃ ಶಬ್ದವನ್ನು ಹೇಳಲ್ಲ ಅಂಥೇಳಿ ಆ ಕೇಸನ್ನು ವಜಾ ಮಾಡಿತು. ಈಗ ವಜಾ ಮಾಡಿದಂದಮೇಲೆ ನಮಗೆ ಸಿಗಬೇಕಾದಂತಹ ರಿಲೀಫ್ ಏನು? ಕರ್ನಾಟಕ ಹೈಕೋರ್ಟ್ ಏನು ಹೇಳಿತ್ತು, ಯಾವ್ಯಾವ ಅಥಾರಿಟೀಸ್ ಇದೆ, ಮುನ್ಸಿಪಲ್ ಕಾರ್ಪೊರೇಷನ್ ಆಗಲಿ, ಪೊಲೀಸ್ ಅಥಾರಿಟೀಸ್ ಆಗಲಿ ಮತ್ತು ಡೆಪ್ಯೂಟಿ ಕಮಿಷನರ್ಸ್ಗಳಾಗಲಿ, ಇವರು ಈ ನಾಯಿಗಳ ಹಾವಳಿಯನ್ನು ನಿಲ್ಲಿಸುವ ಸಲುವಾಗಿ ಯಾವುದೇ ಬೇಕಾದಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದು. ಇದರಲ್ಲಿ ನಾಯಿಗಳನ್ನು ಸರ್ವನಾಶ ಮಾಡುವುದು ಕೂಡ ಬಂತು. ಅದರದ್ದು ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಅವೇರ್ನೆಸ್ ಆಗಲಿ ಮತ್ತು ಜನಗಳಿಗೆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಸಿಗಬೇಕು, ಅದಕ್ಕೆ ಈ ಪ್ರೆಸ್ ಕಾನ್ಫರೆನ್ಸನ್ನು ಇಟ್ಟಿರೋದು. ಮುಖ್ಯವಾಗಿ ಈಗ ಬೆಳಗಾವಿಯಲ್ಲಿ ರೀಸೆಂಟಾಗಿ ಒಂದು ಮಗುವಿಗೆ ನಾಯಿ ಕಚ್ಚಿತ್ತು. ತಾವು ಇದನ್ನು ನೋಡ್ಬೋದು. ಆ ಮಗುವಿನ ಗಲ್ಲಾನೇ ಅದು ತಕ್ಕೊಂಡು ಹೋಗ್ಬಿಟ್ಟಿದೆ. ಈಗ ಇಂಥ ಒಂದು ಸಿಚುವೇಷನ್ನಲ್ಲಿ ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ, ಪೇರೆಂಟ್ಸ್ ಏನು ಮಾಡ್ತಾರೆ, ನಾಯಿ ಕಚ್ತಾ ಇರಬೇಕಾದ್ರೆ ಆ ನಾಯಿನ ಹೊಡೆಯಲ್ಲ. ಯಾಕೆ ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ, ಇಲ್ಲ ನಮಗೆ ಕಾರ್ಪೊರೇಷನ್ದವರಾಗಲಿ ಮತ್ತು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಆರ್ಡರ್ ಇದೆ ಅಂತೆ, ನಾಯಿಗಳನ್ನು ಹೊಡಿಬಾರ್ದು, ಹೊಡೆದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಅಂತೆ. ನಿಮ್ಮ ಮಗುವಿನ ಜೀವ ಹೋಗ್ತೇವಿದೆ, ಅದು ನೀವು ಮಗುವಿನ ಜೀವ ಉಳಿಸ್ತೀರಾ ಅಥವಾ ನೀವು ನಾಯಿನ ಹೊಡೆಯೋದಿಲ್ವಾ? ನಿಮಗೆ ನಾನು ಕೇಳ್ತಾ ಇರೋದು ಈ ಪ್ರಶ್ನೆ. ನೀವು ನಿಮ್ಮ ಜೀವ ಉಳಿಸ್ತೀರಾ ಅಥವಾ ನಾಯಿನ ಕಚ್ಚಕ್ಕೆ ಬಿಡ್ತೀರಾ? ಮಗುವಿನ ಜೀವನ ಇಂಪಾರ್ಟೆಂಟು ಅಥವಾ ನಾಯಿ ಜೀವನ ಇಂಪಾರ್ಟೆಂಟು? ಈ ನಿಟ್ಟಿನಲ್ಲಿ ನಾವೆಲ್ಲರೂ ಏನು ಅರ್ಥ ಮಾಡ್ಕೋಬೇಕಂತಂದರೆ, ಮನುಷ್ಯರು ಮೇಲು, ಮನುಷ್ಯರ ಜೀವನ ಇಂಪಾರ್ಟೆಂಟ್. ಇದೇ ನಿಟ್ಟಿನಲ್ಲಿ ಕೇರಳ ಹೈಕೋರ್ಟ್ ಹೇಳುತ್ತೆ, ಮನುಷ್ಯರ ಜೀವನ ನಾಯಿಗಳ ಜೀವನಕ್ಕಿಂತ ಅತಿ ಮೂಲ್ಯವಾದದ್ದು. ಆ ನಿಟ್ಟಿನಲ್ಲಿ ನೀವು ಮನುಷ್ಯ ಜೀವನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾಯಿಗಳ ಜೀವನವನ್ನು ಉಳಿಸುವುದಕ್ಕೆ ಮಾನ್ಯತೆ ನೀಡದಿದ್ದರೆ ಒಳ್ಳೆಯದು. ಇದಕ್ಕೆ ನಮಗೆ ಕಾನೂನಿನಲ್ಲಿ ಸೆಲ್ಫ್ ಡಿಫೆನ್ಸ್ ಅನ್ನೋದು ಇದೆ. ಈಗ ಮತ್ತೊಬ್ಬ ವ್ಯಕ್ತಿ ಮೇಲೆ ಜೀವ ಬೆದರಿಕೆ ಹಾಕೋದಾಗಲಿ ಅಥವಾ ಅವನನ್ನು ಕೊಲ್ಲೋಣಕ್ಕೆ ಬಂದಾಗ ಸೆಲ್ಫ್ ಡಿಫೆನ್ಸಲ್ಲಿ ನಾವು ಅವನನ್ನು ಕೊಲ್ಬೋದು ಅಂತ ಇದೆ. ಅದೇ ರೀತಿಯಾಗಿ ನಾಯಿಗಳು
ಜನರನ್ನು ಅಟ್ಯಾಕ್ ಮಾಡಿದಾಗ, ಜನರನ್ನು ಅದು ಕಚ್ಚಕ್ಕೆ ಬಂದಾಗ, ಅಥವಾ ಅದರಿಂದ ಏನೋ ಒಂದು ಅಟ್ಯಾಕ್ ಆಗುತ್ತೆ, ಅದರಿಂದ ಜೀವ ಹೋಗುತ್ತೆ ಎನ್ನುವಂಥ ಒಂದು ಹೆದರಿಕೆ ಬೆದರಿಕೆ ಇದ್ದಾಗ ಆ ನಾಯಿಗಳನ್ನು ಕೊಲ್ಲುವ ಅಧಿಕಾರ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಸೆಲ್ಫ್ ಡಿಫೆನ್ಸ್ನಲ್ಲಿ ಇದೆ. ಇದು ಈ ನಿಟ್ಟಿನ ಪ್ರೆಸ್ ಕಾನ್ಫರೆನ್ಸ್ನ ಒಂದು ಉದ್ದೇಶ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.